ಮೇ 2ರಂದು ರಾಜ್ಯದ ಸಿಎಂ ಬದಲಾಗ್ತಾರಾ? ಸಿದ್ದು ಹೇಳಿದ್ದ ಆ ಭವಿಷ್ಯ ನಿಜವಾಗುತ್ತಾ? ಸಿಎಂ ಬದಲಾದ್ರೆ ಆ ಕುರ್ಚಿಯಲ್ಲಿ ಕೂರೋದ್ಯಾರು? ಯಾರಾಗ್ತಾರೆ ರಾಜ್ಯದ ಮುಂದಿನ ಸಿಎಂ? ಮೇ 2 ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ತಿರುವು ಪಡೆಯುವ ದಿನ. ಅವತ್ತು ರಾಜ್ಯದ ಸಿಎಂ ಬಿಎಸ್ವೈ ಅವರೇ ಬದಲಾಗಿ ಬಿಡ್ತಾರೆ. ಸಿಎಂ ಕುರ್ಚಿಯಲ್ಲಿ ಬೇರೊಬ್ಬರು ಬಂದು ಕೂರ್ತಾರೆ. ಹೀಗಂತ ನಾವು ಹೇಳ್ತಾ ಇಲ್ಲ. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಸಾರಿ ಹೇಳಿದ್ರು. ಇತ್ತ ಬಡವರ ಬಂಧು ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ಅಹಿಂದ ರಾಮಯ್ಯ ಕೂಡ ಇಂಥದ್ದೊಂದು ಸುಳಿವನ್ನು ಬಿಟ್ಟುಕೊಟ್ಟಿದ್ರು. ಹಾಗಾದ್ರೆ ಮೇ 2ರಂದು ಸಿಎಂ ಯಾಕೆ ಬದಲಾಗ್ತಾರೆ? ಯತ್ನಾಳ್ ಹೇಳಿದಂತೆ ಮೇ 2ರಂದು ಸಿಎಂ ಬಿಎಸ್ವೈ ಬದಲಾದ್ರೆ ಆ ಜಾಗದಲ್ಲಿ ಕೂರೋದ್ಯಾರು? ಅಷ್ಟಕ್ಕೂ ರಾಜಾವಲಿ ಬಿಎಸ್ವೈ ಅವರನ್ನ ಬದಲಾಯಿಸಬೇಕು ಅಂತ ಹೈಕಮಾಂಡ್ ನಾಯಕರು ತೀರ್ಮಾನಕ್ಕೆ ಬರೋದ್ಯಾಕೆ? ಆ ರಣರೋಚಕ ಸ್ಟೋರಿಯನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೇ 2 ಬೆಳಗಾವಿ ಲೋಕಸಭಾ ಕ್ಷೇತ್ರ, ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಹೊರಬೀಳೋ ದಿನ. ಆವತ್ತಿನ ರಿಸಲ್ಟ್ ಬರೀ ಈ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಭ್ಯರ್ಥಿಗಳ ಭವಿಷ್ಯವನ್ನಷ್ಟೇ ನಿರ್ಧರಿಸಲ್ಲ, ಜೊತೆಗೆ ರಾಜ್ಯದ ಸಿಎಂ ಬಿಎಸ್ವೈ ಅವರ ಭವಿಷ್ಯವನ್ನು ನಿರ್ಧರಿಸಲಿದೆಯಂತೆ. ಒಂದೊಮ್ಮೆ ಬಿಜೆಪಿಗೆ ಹಿನ್ನಡೆಯಾದ್ರೆ ಸಿಎಂ ಕುರ್ಚಿಯಿಂದಲೇ ಬಿಎಸ್ವೈ ಕೆಳಗಿಳಿಯೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಇವೆ. ಆದ್ರೆ ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಮೇ 2ರ ನಂತರ ಸಿಎಂ ಬದಲಾವಣೆ ಪಕ್ಕಾ ಅಂತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಕೂಡ ಸಿಎಂ ಬಿಎಸ್ವೈ ಬದಲಾವಣೆ ಶತಸಿದ್ಧ. ನನಗೆ ದೆಹಲಿ ಮೂಲಗಳಿಂದ ಖಚಿತ ಮಾಹಿತಿ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಬಿಎಸ್ವೈ ಯಾಕೆ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ? ಯತ್ನಾಳ್ ಮತ್ತು ಸಿದ್ದರಾಮಯ್ಯನವರಿಗೆ ಇರೋ ಆ ಮಾಹಿತಿ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ಸಿಎಂ ಬದಲಾವಣೆಗೆ ದಿಲ್ಲಿಯಲ್ಲೇ ಪ್ಲಾನ್. ಸಿಎಂ ಬಿಎಸ್ವೈ ಅವರನ್ನ ಬದಲಾಯಿಸೋಕೆ ದಿಲ್ಲಿಯಲ್ಲೇ ಪ್ಲಾನ್ ನಡೆದಿದೆ ಅನ್ನೋ ಮಾತುಗಳಿವೆ. ನಿಜ ಹೇಳಬೇಕು ಅಂದ್ರೆ 2019ರ ಜುಲೈನಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಪತನವಾದಾಗ ರಾಜ್ಯದ ಸಿಎಂ ಆಗಿ ಬಿಎಸ್ವೈ ಅವರನ್ನ ಬಿಟ್ಟು ಬೇರೆ ಯಾರನ್ನ ಮಾಡಬೇಕು ಅಂತೇಳಿ ದಿಲ್ಲಿ ನಾಯಕರು ಯೋಚನೆ ಮಾಡಿದ್ರು. ಆದ್ರೆ ಬಿಎಸ್ವೈ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬಿಜೆಪಿ 104 ಸ್ಥಾನಗಳನ್ನ ಗೆದ್ದು ಆನಂತರ ಆಪರೇಷನ್ ಕಮಲ ಮಾಡಿದ್ದರಿಂದ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಅಂತ ಟೈಮಲ್ಲಿ ಬಿಎಸ್ವೈ ಅವರನ್ನ ಬಿಟ್ಟು ಬೇರೆಯವರನ್ನ ಸಿಎಂ ಮಾಡಿದ್ರೆ ಜನರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ಜೊತೆಗೆ ಬಿಎಸ್ವೈಗೆ ರಾಜ್ಯದಲ್ಲಿ ಮತ್ತೆ ಅನುಕಂಪದ ದೊಡ್ಡ ಅಲೆಯೇ ಸೃಷ್ಟಿಯಾಗುತ್ತೆ. ಬಿಎಸ್ವೈ ರೊಚ್ಚಿಗೆದ್ರೆ ಬಿಜೆಪಿ ಮತ್ತೆ ಒಡೆದು ಚೂರು ಚೂರಾಗುತ್ತೆ ಅನ್ನೋ ಲೆಕ್ಕಾಚಾರಗಳಿದ್ವು. ಹೀಗಾಗಿ 2019ರ ಜುಲೈನಲ್ಲಿ ವಿಧಿ ಇಲ್ಲದೆ ಬಿಎಸ್ವೈ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಹೈಕಮಾಂಡ್ ನಾಯಕರು ಓಕೆ ಅಂದಿದ್ರು. ಆದ್ರೆ ಪೂರ್ಣ ಮನಸ್ಸಿನಿಂದ ದಿಲ್ಲಿ ನಾಯಕರು ಬಿಎಸ್ವೈ ಸಿಎಂ ಆಗೋಕೆ ಒಪ್ಪಿರ್ಲೇ ಇಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಿಎಸ್ವೈ ಅವರನ್ನ ಕೇವಲ 2 ವರ್ಷ ಮಾತ್ರ ಸಿಎಂ ಮಾಡಿ ಆನಂತರ ಅವರನ್ನ ಕೆಳಗಿಳಿಸೋ ಪ್ಲಾನ್ ಆಗಲೇ ದಿಲ್ಲಿ ಮಟ್ಟದಲ್ಲಿ ಆಗಿತ್ತು ಎನ್ನಲಾಗುತ್ತಿದೆ. ಇಂಥ ಖಚಿತ ಮಾಹಿತಿ ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ ಸಿಕ್ಕಿತ್ತು. ಇದೇ ಕಾರಣಕ್ಕೆ ನೋಡಿ ಸಿದ್ದರಾಮಯ್ಯ ಬಿಎಸ್ವೈ ನಾಯಕತ್ವ ಬದಲಾವಣೆಯ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದು. ಬಿಎಸ್ವೈ ಬದಲಾದರೆ ರಾಜಕೀಯ ಅಲ್ಲೋಲ ಕಲ್ಲೋಲ. ರಾಜಾವಲಿ ಬಿಎಸ್ವೈ 2023ರವರೆಗೂ ಅಧಿಕಾರದಲ್ಲಿ ಮುಂದುವರಿಯಲು ತೀರ್ಮಾನಿಸಿದ್ದಾರೆ. ಆದ್ರೆ ಅದು ಅಂದುಕೊಂಡಷ್ಟು ಸುಲಭ ಇಲ್ಲ. ದಿಲ್ಲಿ ಮಟ್ಟದಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅನ್ನೋದು ಖುದ್ದು ಬಿಎಸ್ವೈ ಅವರಿಗೂ ಗೊತ್ತು. ಇದೇ ಕಾರಣಕ್ಕೆ ಸಿಎಂ ಬಿಎಸ್ವೈ ತಮ್ಮ ಸುತ್ತ ಲಿಂಗಾಯತ ಕೋಟೆಯನ್ನೇ ಕಟ್ಟಿಕೊಂಡಿರೋದು. ತಮ್ಮನ್ನ ಟಚ್ ಮಾಡಿ ಆಮೇಲೆ ನೋಡಿ ರಾಜ್ಯದಲ್ಲಿ ಏನಾಗುತ್ತೆ ಅಂತೇಳಿ ಹೈಕಮಾಂಡ್ಗೆ ಬಿಎಸ್ವೈ ಪರೋಕ್ಷ ಸಂದೇಶ ಕಳಿಸಿದ್ದಾರೆ. ಹೀಗಾಗಿ ದಿಲ್ಲಿ ನಾಯಕರು ಕೂಡ ಬಿಎಸ್ವೈ ರನ್ನ ಸಿಎಂ ಕುರ್ಚಿ ಬಿಟ್ಟುಕೊಡುವಂತೆ ಮನವೊಲಿಸೋ ಯತ್ನವನ್ನು ಹಲವು ಸಲ ನಡೆಸುತ್ತಿದ್ದಾರೆ. ಬಿಎಸ್ವೈ ಮಾತ್ರ ಇದಕ್ಕೆ ಸುತಾರಾಮ್ ಒಪ್ಪುತ್ತಿಲ್ಲ ಎನ್ನಲಾಗುತ್ತಿದೆ. ಆದ್ರೆ ಬಿಎಸ್ವೈ ಒಪ್ಪಲಿ ಬಿಡ್ಲಿ, ಜುಲೈ ಅಷ್ಟೊತ್ತಿಗೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಅನ್ನೋ ವಿಶ್ಲೇಷಣೆಗಳು ಬಿಜೆಪಿ ವಲಯದಲ್ಲೇ ನಡೆಯುತ್ತಿವೆ. ಈ ಮಧ್ಯೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಮೇ 2ರ ನಂತರ ಸಿಎಂ ಬದಲಾವಣೆ ಪಕ್ಕಾ ಅಂತಿದ್ದಾರೆ.
ಯತ್ನಾಳ್ಗೆ ಹೈಕಮಾಂಡ್ ಜೊತೆ ಉತ್ತಮ ನಂಟು. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಮತ್ತು ಅವರ ಪುತ್ರ ವಿಜಯೇಂದ್ರ ವಿರುದ್ಧ ಗುಡುಗುತ್ತಿರೋದು ಇದೇ ಮೊದಲಲ್ಲ. ಸಾಕಷ್ಟು ಸಲ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ. ಇನ್ನ ಬಿಎಸ್ವೈಎನ್ ಟೀಮ್ ಯತ್ನಾಳ್ ವಿರುದ್ಧ ಸಾಕಷ್ಟು ಸಲ ಇದೇ ವಿಚಾರವಾಗಿ ಹೈಕಮಾಂಡ್ಗೆ ದೂರು ಕೂಡ ಕೊಟ್ಟಿದೆ. ಆದ್ರೆ ಹೈಕಮಾಂಡ್ ಮಾತ್ರ ಯತ್ನಾಳ್ ಮೇಲೆ ಶಿಸ್ತು ಕ್ರಮ ತಗೊಂಡಿಲ್ಲ. ಬಿಎಸ್ವೈ ಕಂಪ್ಲೇಂಟ್ ಕೊಟ್ಟ ಪ್ರತಿ ಸಲವೂ ಯತ್ನಾಳ್ ಮತ್ತಷ್ಟು ಆರೋಪಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ಅಂದ್ರೆ ಅಲ್ಲಿಗೆ ಏನರ್ಥ? ಯತ್ನಾಳ್ ಹೈಕಮಾಂಡ್ ನಾಯಕರ ಜೊತೆ ಉತ್ತಮ ನಂಟು ಹೊಂದಿದ್ದಾರಾ? ಹೈಕಮಾಂಡ್ ನಾಯಕರೇ ಯತ್ನಾಳ್ ಅವರ ಮೂಲಕ ಬಿಎಸ್ವೈ ಅವರನ್ನ ಕಟ್ಟಿಹಾಕೋ ಅಥವಾ ಮುಜುಗರವನ್ನುಂಟು ಮಾಡೋಕೆ ಯತ್ನಿಸುತ್ತಿದ್ದಾರಾ ಅನ್ನೋ ಅನುಮಾನಗಳು ಹುಟ್ಕೊಂತವೆ. ಮೇ 2ರ ನಂತರ ಸಿಎಂ ಬದಲಾವಣೆ ಖಚಿತ. ಜಗತ್ತಿನ ಯಾವ ಶಕ್ತಿಯೂ ಅದನ್ನ ತಡೆಯೋಕೆ ಅಸಾಧ್ಯ. ಹೀಗಂತ ಯತ್ನಾಳ್ ಕಳೆದ ಮಾರ್ಚ್ 30ರಂದು ಘಂಟಾಘೋಷವಾಗಿ ಹೇಳಿದ್ರು. ನನ್ನ ವಿರುದ್ಧ ಸಿಎಂ ಟೀಮ್ 65 ಜನ ಶಾಸಕರ ಸಹಿ ಸಂಗ್ರಹಿಸಿದ್ದಾರೆ. 65 ಜನ ಅವರ ಜೊತೆಗಿದ್ದಾರೆ ಅಂದ್ರೆ ಇನ್ನುಳಿದ 60 ಜನ ನನ್ನ ಬಳಿ ಇದ್ದಾರೆ ಅಂತ ಅರ್ಥ ಅಲ್ವೇ ಅಂತೇಳಿ ಯತ್ನಾಳ್ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ನಾನು ಸಿಎಂ ಅಲ್ಲ, ಸಚಿವನೂ ಅಲ್ಲ, ಹಾಗಿದ್ದು ನಾನು ಅವರಿಗಿಂತಲೂ ಸ್ಟ್ರಾಂಗ್ ಎಂದಾಯ್ತಲ್ಲವೇ ಅಂತ ಕೇಳಿದ್ರು. ಇದೇ ವೇಳೆ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ವಿಜಯೇಂದ್ರರ ವಿರುದ್ಧವೂ ಹರಿಹಾಯ್ದಿದ್ರು. ಇನ್ನು ಸ್ವಲ್ಪ ದಿನಗಳಲ್ಲಿ ಅಪ್ಪ ಮಗನ ನಿಜ ಬಣ್ಣ ಬಯಲಾಗಲಿದೆ. ವಿಜಯೇಂದ್ರ ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫೆಡರಲ್ ಬ್ಯಾಂಕ್ ವ್ಯವಹಾರದಲ್ಲಿ ವಿಜಯೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿಲ್ಲ ಅಂತ ಹೇಳಲಿ, ನಾನು ಅವರಿಗೆ ಚಾಲೆಂಜ್ ಮಾಡ್ತೇನೆ. ಇದೇ ಡಿಕೆಶಿಯನ್ನ ಇಡಿ ಅವರು ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದ್ರಲ್ಲ, ಅಲ್ಲಿಗೆ ವಿಜಯೇಂದ್ರ ಅವರನ್ನ ಕರೆದುಕೊಂಡು ಹೋಗಿ ಇಡಿ ಅವರು ವಿಚಾರಣೆ ಮಾಡಿದ್ದಾರೆ. ಸೂಟು ಬೂಟು ಹಾಕೊಂಡು ಹೋಗಿದ್ರು, ಅದನ್ನೆಲ್ಲ ಬಿಚ್ಚಿಸಿ ಡಿಕೆಶಿ ತರಾನೇ ವಿಜಯೇಂದ್ರರನ್ನ ವಿಚಾರಣೆ ಮಾಡಿದ್ದಾರೆ. ಇದೆಲ್ಲವೂ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗಲಿದೆ. ಅಪ್ಪ ಮಗನ ನಿಜ ಬಣ್ಣ ಬಯಲಾಗಲಿದೆ ಎಂದು ಯತ್ನಾಳ್ ಗುಡುಗಿದ್ರು. ಯಾರೋ ಒಬ್ಬರು ಚಿಲ್ಲರೆ ಪಲ್ಲರೆಗಳ ಕೈಯಲ್ಲಿ ಮಾತನಾಡಿಸ್ತಾರೆ. ತಾಕತ್ತಿದ್ರೆ ನನ್ನ ಬಗ್ಗೆ ಅಪ್ಪ ಮಗ ಮಾತನಾಡಲಿ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಎಂ ಬಿಎಸ್ವೈ ಹಾಗೂ ಅವರ ಪುತ್ರ ವಿಜಯೇಂದ್ರಗೆ ಸವಾಲ್ ಹಾಕಿದ್ರು. ಆದ್ರೆ ಇದುವರೆಗೂ ಸಿಎಂ ಆಗಲಿ ವಿಜಯೇಂದ್ರರಾಗಲಿ ಈ ವಿಚಾರದ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಇದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಸೂರ್ಯ ಚಂದ್ರ ಇರೋವರೆಗೂ ಬಿಎಸ್ವೈ ಸಿಎಂ ಅಂದ್ರೆ ಏನರ್ಥ? ಸಿಎಂ ಬದಲಾಗದಿದ್ರೆ ಪಕ್ಷದೊಳಗೆ ಭಾರಿ ಸ್ಫೋಟ. ಮೇ 2ರೊಳಗೆ ಸಿಎಂ ಬಿಎಸ್ವೈ ಬದಲಾಗದಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಲಿದೆ. ಪಕ್ಷದೊಳಗೆ ಭಾರಿ ಭಿನ್ನಮತ ಸ್ಫೋಟಗೊಳ್ಳಲಿದೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ಮಂದಿ ರೊಚ್ಚಿಗೇಳುವವರಿದ್ದಾರೆ. ಏಪ್ರಿಲ್ 17ರ ನಂತರ ಶಾಸಕರು ಸಚಿವರು ಬಹಳ ಮಂದಿ ರೊಚ್ಚಿಗೇಳುವವರಿದ್ದಾರೆ. ಸೂರ್ಯ ಚಂದ್ರ ಇರೋವರೆಗೂ ಯಡಿಯೂರಪ್ಪನವರೇ ಸಿಎಂ ಅಂದ್ರೆ ಏನರ್ಥ? ಯಡಿಯೂರಪ್ಪನವರ ಫ್ಯಾಮಿಲಿಗೇನಾದ್ರೂ ರಾಜ್ಯವನ್ನ ಬರೆದು ಕೊಟ್ಟಿದ್ದಾರಾ? ಪಕ್ಷದ ಸಿದ್ಧಾಂತದ ಹಿನ್ನೆಲೆಯಲ್ಲಿ 2 ವರ್ಷ ಅವಕಾಶ ಕೊಟ್ಟಿದ್ದೇ ದೊಡ್ಡದು ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಸಿಎಂ ಬದಲಾದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ? ಮೇ 2ರ ನಂತರ ಸಿಎಂ ಬಿಎಸ್ವೈ ಬದಲಾದ್ರೆ ರಾಜ್ಯದ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ. ಒಂದು ಲೆಕ್ಕಾಚಾರದ ಪ್ರಕಾರ ಈಗಿರೋ 3 ಡಿಸಿಎಂಗಳಲ್ಲಿ ಯಾರಾದ್ರೂ ಒಬ್ರು ಸಿಎಂ ಆಗೋ ಸಾಧ್ಯತೆ ಇದೆ. ಆದ್ರೆ ಉತ್ತರ ಕರ್ನಾಟಕದವರೇ ಸಿಎಂ ಆಗ್ಬೇಕು ಅನ್ನೋ ಕೂಗು ಕೇಳಿ ಬರುತ್ತಿದೆ. ಇದರ ಜೊತೆಗೆ ಲಿಂಗಾಯತ ಮುಖಂಡರೇ ಸಿಎಂ ಆಗ್ಬೇಕು ಅನ್ನೋ ಮಾತುಗಳು ಕೇಳಿ ಬರುತ್ತಿರೋದ್ರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಸಿಎಂ ಆದ್ರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಹಾಗೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಸಿಎಂ ಆದ್ರೆ ರಾಜಾವಲಿ ಬಿಎಸ್ವೈ ಅಂಡ್ ಟೀಮ್ ಪರಿಸ್ಥಿತಿ ಏನಾಗ್ಬೇಡ ಅಲ್ವೇ? ಅದೇನೇ ಇರ್ಲಿ, ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ಅಹಿಂದ ನಾಯಕ ಸಿದ್ದರಾಮಯ್ಯ ಇಬ್ಬರು ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ವಿಜಯೇಂದ್ರರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಜೊತೆಗೆ ಸಿಎಂ ಬದಲಾವಣೆ ಬಗ್ಗೆಯೇ ಸುಳಿವು ಬಿಟ್ಟುಕೊಡುತ್ತಿದ್ದಾರೆ. ಹಾಗಾದ್ರೆ ಮೇ 2ರಂದು 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದ ಕೂಡಲೇ ಸಿಎಂ ಬದಲಾವಣೆ ಪಕ್ಕಾನಾ? ಸಿಎಂ ಬದಲಾದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.